ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ನಮ್ಮ ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಬೀಳ್ತಾ ಇರೋದು. ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು, ಇವತ್ತು ಜಾಸ್ತಿ ಆಗತ್ತಾ ಅಥವಾ ಯಥಾಸ್ಥಿತಿ ಮುಂದುವರಿಯತ್ತಾ ಅಂತ. ಇದ್ರ ಬಗ್ಗೆ ಯಾರಿಗೂ ಕ್ಲಾರಿಟಿ ಇಲ್ಲ ಅನ್ನೋ ತರ ನಿನ್ನೆ ಮಧ್ಯಾಹ್ನದವರೆಗೂ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು. ಸೊ ಫೈನಲಿ ಒಂದು ಕ್ಲಾರಿಟಿ ಸಿಕ್ಕಿದೆ. ನಮ್ಮ ಮೆಟ್ರೋ ದರ ಏರಿಕೆ ಅಂತ ಏನ್ ಪ್ಲಾನ್ ಮಾಡ್ಕೊಂಡಿದ್ರಲ್ಲ, ಅದನ್ನ ತಾತ್ಕಾಲಿಕ ಈಗ ಸದ್ಯದ ಮಟ್ಟಿಗೆ ಬ್ರೇಕ್ ಹಾಕ್ತಾ ಇರೋದು. ಹಿಂದೆ ಏನ್ ರೇಟ್ ಇತ್ತು ಅದನ್ನು ಯಥಾಸ್ಥಿತಿ ಮುಂದುವರಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮೆಟ್ರೋ ಪ್ರಯಾಣ ದರ ಯಥಾಸ್ಥಿತಿ ಮುಂದುವರಿಕೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಮೆಟ್ರೋ ದರ ಏರಿಕೆ ನಿರ್ಧಾರವನ್ನ ಬಿಎಂಆರ್ಸಿಎಲ್ ಕೈಬಿಟ್ಟಿದೆ. ನಿನ್ನೆ ಬೆಳಗ್ಗೆ ಎಲ್ಲ ಬಿಎಂಆರ್ಸಿಎಲ್ ಹೇಳ್ತಾ ಇದ್ದಿದ್ದು, ನಮಗೆ ಯಾರ ಕಡೆಯಿಂದನೂ ಕೂಡ ಇನ್ಫಾರ್ಮೇಶನ್ ಬಂದಿಲ್ಲ, ಸೂಚನೆ ಅನ್ನೋದು ಬಂದಿಲ್ಲ, ಆದೇಶ ಅನ್ನೋದು ಬಂದಿಲ್ಲ, ಕಮ್ಮಿ ಮಾಡಿ ಅಥವಾ ಯಥಾಸ್ಥಿತಿ ಏನಿದೆ ಅದನ್ನು ಮುಂದುವರಿಸಿ, ಇದ್ಯಾವುದನ್ನು ಹೇಳಿಲ್ಲ. ಹಾಗಾಗಿ ನಾವೇನ್ ಜಾಸ್ತಿ ಮಾಡಬೇಕು ಅಂತ ಸಮಿತಿ ನಿರ್ಧರಿಸಿತ್ತೋ ಅದನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಸಂಜೆ ಅಷ್ಟೊತ್ತಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಅದಕ್ಕೆ ಯಥಾಸ್ಥಿತಿಯನ್ನು ಮುಂದುವರಿಸ್ತಾ ಇದ್ದಾರೆ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ. ಕೇಂದ್ರದ ಸೂಚನೆಯ ಬೆನ್ನಲ್ಲೇ ದರ ಏರಿಕೆಗೆ ಬ್ರೇಕ್ ಬಿದ್ದಿರೋದು. ಇವತ್ತಿನಿಂದ ಮೆಟ್ರೋ ಟಿಕೆಟ್ ದರ ಏರಿಕೆ ಇಲ್ಲ. ಬಿಎಂಆರ್ಸಿಎಲ್ ಎಂಡಿಗೆ ಕೇಂದ್ರ ಸರ್ಕಾರದಿಂದ ಇಮೇಲ್ ಅನ್ನ ಮಾಡಲಾಗಿದೆ. ದರ ಏರಿಕೆ ಮಾಡದಂತೆ ಕೇಂದ್ರ ಸರ್ಕಾರದಿಂದ ಸೂಚನೆಯನ್ನ ನೀಡಲಾಗಿದೆ. ಕೇಂದ್ರದ ಸೂಚನೆಯ ನಂತರ ದರ ಏರಿಕೆಯನ್ನ ಕೈಬಿಟ್ಟಿರೋದು ಬಿಎಂಆರ್ಸಿಎಲ್. ಇಂದಿನಿಂದ ದರ ಏರಿಸೋದಕ್ಕೆ ಮುಂದಾಗಿದ್ದ ಬಿಎಂಆರ್ಸಿಎಲ್ 5% ದರ ಏರಿಕೆಗೆ ಬಿಎಂಆರ್ಸಿಎಲ್ ಮುಂದಾಗಿತ್ತು. ಎಲ್ಲ ಅನ್ಕೊಂಡಂಗೆ ಆಗಿದ್ರೆ ಇವತ್ತಿನಿಂದ ಜಾಸ್ತಿ ಮಾಡಬೇಕಾಗಿತ್ತು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಫೈನಲಿ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಈ ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಯ್ತು? ನೀತಿ ಮುಖ್ಯವಾಗಿ ಕಳೆದ ವಾರ ಎಫ್ಎಫ್ಸಿ ವರದಿ ಅಂತಂದ್ರೆ ಸಮಿತಿ ಏನಿದೆ ದರ ಪರಿಷ್ಕರಣಾ ಸಮಿತಿ, ಆ ದರ ಪರಿಷ್ಕರಣಾ ಸಮಿತಿ ಒಂದು ವರದಿನ ನೀಡಿದೆ ಅನ್ನೋ ಆಧಾರದ ಮೇಲೆ 5% ದರವನ್ನ ಟಿಕೆಟ್ ದರವನ್ನ ಬಿಎಂಆರ್ಸಿಎಲ್ ನಮ್ಮ ಮೆಟ್ರೋ ಪ್ರಾಧಿಕಾರ ಏರಿಕೆಯನ್ನು ಮಾಡಿತ್ತು. ಇವತ್ತಿನಿಂದ ಬೆಳಗ್ಗೆ ಜಾರಿಗೆ ಬರಬೇಕಿತ್ತು. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿತ್ತು. ಅಂದ್ರೆ 9 ಹಂತದ ಸ್ಲ್ಯಾಬ್ಗಳಲ್ಲಿ ಸರಿಸುಮಾರು 10 ರೂಪಾಯಿಂದ ಇದ್ರ 11 ರೂಪಾಯಿ, ಹಂಗೇನೆ 90 ರೂಪಾಯಿಂದ 95 ರೂಪಾಯಿ ಅಂತಂದ್ರೆ 5% ಏರಿಕೆಯನ್ನ ಮಾಡಿ ಆದೇಶವನ್ನ ಮಾಡಿತ್ತು. ಅದನ್ನು ಈಗ ಸೋಮವಾರದಿಂದ ಇವತ್ತು ಜಾರಿಗೆ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಸೂಚನೆ ಕೂಡ ನೀಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ವಿಪಕ್ಷಗಳು, ಜನಸಾಮಾನ್ಯರು ಕೂಡ ತೀವ್ರ ಮಟ್ಟದ ಆಕ್ರೋಶವನ್ನ, ಅಸಮಾಧಾನವನ್ನು ಹೊರಹಾಕಿರುವಂತದ್ದು. ಈಗಾಗಲೇ ಬೆಲೆ ಏರಿಕೆ ಸಾಕಷ್ಟು ಆಗಿದೆ, ಬೇರೆ ಬೇರೆ ರೀತಿಯಲ್ಲಿ ಬೆಲೆ ಏರಿಕೆ ಆಗ್ತಾ ಇರುವಂತದ್ದು, ಆರ್ಥಿಕ ವೆಚ್ಚ ಸಾಕಷ್ಟು ಆಗ್ತಾ ಇರುವಂತದ್ದು, ಜನರ ನಮ್ಮ ಜೀವನದ ಮೇಲೆ ಸಾಕಷ್ಟು ಹೊಡೆತ ಬೀಳುತ್ತೆ ಅನ್ನೋ ಅಭಿಪ್ರಾಯ ಜನಸಾಮಾನ್ಯರಿಂದ ಕೇಳಿಬರ್ತಾರೆ. ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ, ಅದರಲ್ಲೂ ಕೂಡ ವಿಪಕ್ಷ ಬಿಜೆಪಿ ಒಂದು ರೀತಿಯಲ್ಲಿ ಮಧ್ಯಪ್ರವೇಶ ಮಾಡಿ ಕೇಂದ್ರ ಸರ್ಕಾರದ ಮೊರೆಯನ್ನು ಹೋಯಿತು. ಹಾಗಾಗಿ ಕೇಂದ್ರ ಸರ್ಕಾರ ನಿನ್ನೆ ಸಂಜೆ ಹೊತ್ತಿಗೆ ಒಂದು ಇಮೇಲ್ ಮೂಲಕ ಬಿಎಂಆರ್ಸಿಎಲ್ಗೆ ತಾತ್ಕಾಲಿಕವಾಗಿ ತಡೆಯನ್ನು ನೀಡುವಂತ ಸೂಚನೆ ಇತ್ತು. ಅಂದ್ರೆ ಸದ್ಯದ ಮಟ್ಟಿಗೆ ಯಾವುದೇ ದರ ಪರಿಷ್ಕರಣೆ ಮಾಡಬೇಡಿ ಅನ್ನುವಂತಹ ನಿರ್ದೇಶನವನ್ನ ಕೇಂದ್ರ ಸರ್ಕಾರ ನೀಡಿದೆ. ಆ ಹಿನ್ನೆಲೆಯಲ್ಲಿ ಇದು ತಾತ್ಕಾಲಿಕ ತಡೆ ಅನ್ನುವಂತಹ ಮಾಹಿತಿಯನ್ನ ಬಿಎಂಆರ್ಸಿಎಲ್ ಮಾಧ್ಯಮಗಳ ಮೂಲಕ ಪ್ರಕಟಣೆ ಹೊರಡಿಸಿತ್ತು. ಅಂದ್ರೆ ಇದರ ಉದ್ದೇಶ ಮತ್ತೆ ದರವನ್ನ ಪರಿಷ್ಕರಣೆ ಮುಂದೆ ಹಾಗೆ ಆಗಲಿದೆ ಅನ್ನುವಂತಹ ಸ್ಪಷ್ಟ ಅಥವಾ ಪರೋಕ್ಷವಂತಹ ಸೂಚನೆ ಇದ್ದಂಗಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದು ತಾತ್ಕಾಲಿಕ ತಡೆ ಅಂತಂದ್ರೆ ನಾವು ಈ ಕ್ಷಣದಲ್ಲಿ ದರ ಪರಿಷ್ಕರಣೆಯ ಪ್ರಸ್ತಾವನೆಯನ್ನು ಕೈಬಿಟ್ಟಿದ್ದೇವೆ. ಸದ್ಯ ಯಾವುದೇ ರೀತಿ 5% ದರ ಏರಿಕೆ ಆಗಿಲ್ಲ ಅನ್ನುವಂತಹ ಮಾಹಿತಿಯನ್ನ ಬಿಎಂಆರ್ಸಿಎಲ್ ನಿನ್ನೆ ರಾತ್ರಿ ಮಾಧ್ಯಮ ಮೂಲಕ ಪ್ರಕಟಣೆಯನ್ನು ಹೊರಡಿಸಿರುವಂತದ್ದು. ಹಾಗಾಗಿ ಇವತ್ತಿನಿಂದ ಯಾವುದೇ ರೀತಿಯ ನಮ್ಮ ಮೆಟ್ರೋ ಟಿಕೆಟ್ ದರ ಏನಿದೆ ಅದು 5% ಏರಿಕೆ ಆಗಲ್ಲ. ತಕ್ಷಣ ಮಟ್ಟಿಗೆ ಇದು ಕೈಬಿಟ್ಟಿರೋ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಎಂದಿನಂತೆ ದರ ಏನಿರುತ್ತೆ ಟಿಕೆಟ್ ದರ ಅದೇ ಮುಂದುವರಿತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮ ಡೀಟೇಲ್ಸ್ಗೆ.